ಹಾಕಿಸ್ತಾರೆ ನಂಬರ್ 3. ಹೆಣ್ಣು ಗಂಡು ಎರಡು ಎದುರು ಬದುರು ಆದ್ರೆ ನಂಬರ್ 13. ಅಯ್ಯಯ್ಯಪ್ಪ ಶಿವನೇ, ಯಾವಲ್ಲ ಇವ ಏನ್ ಕಣ್ ಕಾಣೋದಲ್ಲ ನಿಂಗೆ? ದೊಡ್ಡ ರೋಡ್ಲಿ ಒಳ್ಳೆ ಗಡ್ಗಂಬ ನಿಂತಿದೆ ಎಲ್ಲ ಕೊತ್ವಲ್ ಒದ್ಬಿಡ್ತೀನಿ ನಾಡು ನಿಂಗ. ಭಕ್ತ, ಈ ಅಜ್ಜ ಅವರಿಗೆ ಸಿಕ್ಕ ಹಾಗೆ ಮಾತನಾಡಿ ಶಾಪಕ್ಕೆ ಗುರಿಯಾಗಬೇಡ. ನಾವು ಯಾರು ಎಂಬುದನ್ನ ನೋಡಿ ಮಾತನಾಡು. ಓಹೋ, ಯಾರೋ ಸಾಧುಗಳು ಕಣಪ್ಪ, ಕ್ಷಮಿಸ್ಬಿಡಿ ಗುರು. ಕ್ಷಮೆ ಇರ್ಲಿ, ಏನೋ ಗೊತ್ತಿಲ್ಲದೆ ಹೋಗ್ಬಿಟ್ಟೆ. ಓಂ ಮರಹರ, ಓಂ ಮರಹರ. ಭಕ್ತ, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡುವುದರಿಂದ ನಾವು ನಿನಗೆ ಕ್ಷಮೆದಾನ ಮಾಡಿದ್ದೇವೆ. ಕಿತ್ಕೊಂಡು ಮೇಲೆ ಹೇಳೋ. ಎಲ್ಲ ಇವನ ಇವನೇ ಆ ಸ್ವಾಮೀಜಿನಪ್ಪ. ಕೈಯಲ್ಲಿ ನೋಡ್ದಯ್ಯ ಓಸಿ ಪೇಪರು, ಡ್ರೆಸ್ ನೋಡ್ದಯ್ಯ ಸನ್ಯಾಸಿ ಡ್ರೆಸ್, ಮುಖ ಕೂಡ ತೋರಿಸ್ತಾ ಇಲ್ಲ. ಈ ವಯಸ್ಸ ಕೇಳಿದ್ರೆ ಎಲ್ಲೋ ಕೇಳ್ದಂಗದಲ್ಲ. ಯಾರಿರ್ಬೋದು? ಯಾರ ಇವರು? ಓಂ ಮರಹರ, ಓಂ ಮರಹರ. ಭಕ್ತ, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡುವುದರಿಂದ ನಾವು ನಿನ್ನ ಮೇಲೆ ಸಂಪೂರ್ಣ ಕೃಪೆ ಮಾಡಿದ್ದೇವೆ. ಅದಕ್ಕಾಗಿ ಇಂದು ಈ ಅಜ್ಜ ಅವರ ಕಜ್ಜಾಯದ ಬುತ್ತಿಯನ್ನ ನೀನೇ ಹೊರಬೇಕಾಗಿತ್ತು. ಸಿದ್ಧ ಲೋ ಶಿವ್ಯ, ನೀಲ ಬಡಣ್ಣ, ನಾನು ಯಾರೋ ದೊಡ್ಡ ಸ್ವಾಮೀಜಿ ಅನ್ಕೊಂಡು ನಾನು ಯಾರೋ ದೊಡ್ಡ ಸ್ವಾಮೀಜಿ ಅನ್ಕೊಂಡ್ಬಿಟ್ಟಿದ್ನಲ್ಲ. ಎಲ್ಲಿಲ್ಲ ಕದ್ದ ಈ ಡ್ರೆಸ್ನ? ಸಿದ್ಧ, ಯಾಕೆ ಹೇಳ್ದೆ ಇಲ್ಲ ಇದು ಸೂರ್ಯ? ನಿನಗೆ ಗೊತ್ತಲ್ಲಪ್ಪ, ನಾನು ಊರ್ಲಿ ಬಹಳ ದೊಡ್ಡ ಹೆಸರು ಮಾಡಿ ಊರ್ ಕೊಟ್ಟಿದ್ದಲ್ಲಪ್ಪ. ಯಾಕಪ್ಪ ನಿನ್ನ ಹೆಸರು ಆ ಮೋದಿನೂ ಮಾಡಿಲ್ಲ ಬಿಡು. ಹಂಗಾಗಿ ಸಿದ್ಧ ಸಾಲ ಮಾಡಿ ಊರ್ ಬಿಟ್ಬಿಟ್ಟಿದ್ನಲ್ಲ. ಗೊತ್ತು, ಹೇಳು. ಸಾಲ ಬೇರೆ ಹೇಳ. ಇವತ್ತು ದೊಡ್ಡ ಬಸಣ್ಣವ್ರ ಸ್ಟ್ಯಾಚು ಓಪನ್ ಅಲ್ಲ. ಹೌದು ಕಣಪ್ಪ, ಜೋರ ಮಾಡುದ್ನು. ಅದಕ್ಕೆ ಸುಮಾರು ಜನ ಎಲ್ಲ ಫೋನ್ ಮಾಡ್ತಿದ್ರು. ಅದಕ್ಕೆ ಏನ್ ಮಾಡ್ಬೇಕು, ಈ ಊರ್ಗ್ ಹೋದೆ ಸಾಲದವ್ರ ಕಾಟ. ಅದಕ್ಕೆ ಆಗಲ್ಲ ಸುಮಾರಪ್ಪ ಅಂದ್ಬಿಟ್ಟು ನಾನು ನೋಡ ಅಂದ್ಬಿಟ್ಟು ಬಂದ. ಜೈಪುರದಲ್ಲಿ ಇಳಿದ್ಬಿಟ್ಟು ಯಾರ್ದೋ ಒಂದು ಕೂಟ್ರ ಪತ್ತು ಹತ್ಕೊಂಡೆವ ಕೆರಾದಿ ಕಂಡ್ರೆ ಇಳ್ಕ ಬಂದು ನೋಡ್ದಿಕ್ಕಲ್ಲ. ನಾನು ಏಸ ಬದಲಾಯಿಸ್ಕೊಂಡು ಊರೊಳಗೆ ಹೋಗ್ಬೇಕು, ಏನ್ ಮಾಡೋದು ಅಂದ್ಬಿಟ್ಟು ಬಂದೆ. ಅರಳಿ ಕಟ್ಟ ಮೇಲೆ ಯಾರೋ ಸಾಧುಗಳು ಇಲ್ಲಿಗೆ ಬರಾಕೇನೋ ಪಾಪ ಒಣಗಿದ್ರ ಅವರು. ಬಟ್ಟ ಎಲ್ಲ ಬಿಚ್ಚಾಕ್ಬಿಟ್ಟು ಚಡ್ಡಿ ಬಿಸಿ ಬರೀ ಬಟ್ಟ ಬಿಚ್ಚಾಕ. ಸರಿ, ಹೇಳಪ್ಪ ಮುಂದಕ್ಕ. ತಲ ದಿಮ್ ಮಾಡ್ಕೊಂಡು ಮಲಗಿದ್ರು. ಆಗ ನಾನು ನೋಡ್ದೆ, ಬುದ್ಧಿ ಅಂದಿ ಹೋಗಿ ಏನ್ ಬರ್ಕ ಹೊಡಿತಾರ ಜೊಲ್ಲು ಹರಿಸ್ಕೊಂಡು ಗಡತಾಗ ಉಂಡ್ಬಿಟ್ಟಿದ್ರಿ ಇಲ್ಲಿ. ಅಲ್ಲೋಗಿ ನಿದ್ದೆ ಮಾಡಿದ್ರು. ಆಗ ಹೋದೆ, ಬಳ್ಳಿ ಎಳ್ಕೊಂಡು ಅಲ್ಲಿ ಜನಪಣ್ಣಂದು ಬಳ ತೋಟ ಅದಲ್ಲ, ಅದ ಕಣಪ್ಪ ಅಲ್ಲಿ ಅದ್ರೊಳಗೆ ಹೋಗಿ ಡ್ರೆಸ್ ಹಾಕೊಂಡು ಈಚಗ ಬಂದಿ. ಸಿದ್ಧ, ಯಾಕಲ ಭತ್ತ ಇದ್ರೆ ಊರ್ ಹೋಗಕ ಎಷ್ಟ್ ಜನ ನನ್ ಕಾಲಕ್ಕೆ ಬಿದ್ರು. ಯಾರೋ ದೊಡ್ಡ ಸ್ವಾಮೀಜಿ ಬಂದ್ರು ಅಂದ್ಬಿಟ್ಟು ನೀ ಸಾಲ ಕೊಡ್ಬೇಕಾಗಿದಾರಲ್ಲ, ಕಾಣ್ಕ ಕೊಟ್ಟು ಕಾಲಕ್ಕೆ ಬಿದ್ರೇನು? ಎಲ್ಲ ಬಿದ್ಬಿಟ್ರು ಕಳ. ಸ್ವಾಮೀಜಿ ಮೇಲೆ ಯಾರು ಅತ್ಯಂತ ಪ್ರೀತಿ ಇರೋರೆಲ್ಲ, ತಾಯಿ ಬಟ್ಟ ಕಂಡವ್ರೆಲ್ಲ ದಡಾರ್ ಬೀಳವ್ರೆ. ಅದೇ ಸರಿ ಕಳ್ಳ. ಹಂಗಾಡ್ಕೊಂಡು ಮುಂದಕ್ಕೆ ಬನ್ನ. ಸಿದ್ಧ, ಹೇಳಪ್ಪ ತಂದೆ. ಸಿದ್ಧ, ಸಿದ್ಧದು
ಅದೇನಾದ್ರು ಹಾಳು ಬಿದ್ದೋಲಿ ಅಂತ ಹೇಳು. ಅದೆಲ್ಲ ಆಳ್ ಬಿದ್ದೋಗ್ಲಿ ಕಳ. ಈ ಡ್ರೆಸ್ನ ಹಾಕೊಂಡು ಗೊತ್ತಿದ್ದ ನೀ ಹೇಳೋದಂಟ ನಾನೇ ಹೇಳ್ತೀನಿ ಕಳ. ಈ ಡ್ರೆಸ್ನಾಗ ಅವ್ರಿಗೇನೋ ಸ್ವಾಮೀಜಿ ಕಣ್ಣಂಗ್ ಕಂಡಿ, ನಿನ್ ಕಣ್ಣಿಗೆ ಹಂಗ್ ಕಂಡನು ಎಲ್ಲ ಸಿದ್ಧ. ನಿಜ ಹೇಳ್ಬೇಕಾ? ಹಾ ಅಯ್ಯೋ ಬಡದ, ನಿಜ ಹೇಳ್ಬೇಕು ಅಂದ್ರೆ ಹಾ ಆ ಗಳಗಂಟ ಮಠದ ಸ್ವಾಮಿಗಿಂತ ಒಂದ್ ಕೈ ಮೇಲು ಆ ಗುರುಮಠದ ಗುದ್ದಪ್ಪ ಸ್ವಾಮಿಗಳ ನನ್ನನ್ನು ಈಗೆಲ್ಲ ಇಳಿಯಾಡಿಸ್ಬೇಡವಾ. ನಾನೀಗ ದೊಡ್ಡ ಸ್ವಾಮೀಜಿ ಆಗಿದ್ದೀನ. ಬಪ್ಪರಲ್ಲ ಮಗನೇ, ಇನ್ಯಾರ ಮಕ್ಕಕ್ ಮಸಿ ಬಳಿಬೇಕು ಅಂತ ಮಾಡ್ಕೊಂಡಿದ್ದೆ? ತಾನೆ ಯಾರ ಮುಖಕ್ಲಾ ಬಸಿ ಬಳ್ದಿದನೋ? ಅಯ್ಯೋ ಬಡ್ಡೆ, ಮೊದಲನೇ ಮಕ್ಕ ನಂದೇ ಅಲ್ಲ. ಅದು ಸರಿ ಏನೋ. ನಮ್ಮ ಮಾತಾ ಕೇಳಿ ಕೇಳಿ ಹಂಗೆ ಊರ್ಲಿ ಆಟ ಓಡಿಸ್ಕೊಂಡು ಕೋಳಿ ಮೇಸ್ಕೊಂಡ್ ನಿಂತಿದವನ ಅದೇನೋ ಕಿಸಿತ್ನಿ ಬಲ ಅಂತ ಕರ್ಕ ಹೋಗಿ ಇಸ್ಬಿಟ್ಟ ಬೀಡಿ ಸೇಯದ್ ಕಳಿಸ್ದೆ. ಅವಾಗ ಬರ್ಲ್ವಾ? ಸಿಗರೇಟ್ ಸೇಯದ್ನು ಕಳಿಸ್ದೆ. ಅದು ಇನ್ನೂ ಚೆನ್ನಾಗೇ ಬರ್ತಲ್ಲ. ಇಸ್ಬಿಟ್ ಆಡೋದ್ನು ಕಳಿಸ್ದೆ. ದುಡ್ಡು ಬರ್ಲ್ವಾ? ಅಷ್ಟೇ ಕಪ್ಪ, ಹೆಂಗಸ ಸವಾಸನು ಮಾಡಿಸ್ಬಿಟ್ಟೆ. ಇನ್ನೂ ಮಜಾ ತಗೊಳ. ಎಲ್ಲ ಸಾಲದು ಅಂತ ಊರ್ ತುಂಬಾ ಸಾಲ ಮಾಡ್ಲ ಅಂತ ಸಾಲನೂ ಮಾಡಿಸ್ದೆ. ಹೆಂಗೆ ಒಂದಷ್ಟ ಒಡಬ ಗಿಡವ ಮಾಡಿಸ್ಕೊಂಡಿದ್ದೆ. ಮಾರ್ಲ ಬಿಡದೆ ದುಡ್ಡು ಬತ್ತ ಅಂತ ಮಾರ್ಸ್ಬಿಟ್ಟ. ಕೊಡ್ಸ್ನಲ್ಲಪ್ಪ. ಅದ್ನೂ ಮಾಡಿಸ್ದೆ. ನಮ್ಮ ಅಪ್ಪ ಕೊಟ್ಟಿದ್ದೆ ಹೆಂಗೆ ಹೋಗ್ಬೋದು ಬದುಕು ಅಂದ್ಬಿಟ್ಟು 30 ಕುಂಟೆ ಜಮೀನ್ ಕೊಟ್ಟಿದ್ರು. ಅದನ್ನು 3 ನಾಮ ಅಷ್ಟೇ. ಅದು ಸುಮ್ನೆ ಕೊಟ್ಟಿಯಾ? ದುಡ್ಡು ಕೊಟ್ಟಿಲ್ಲ ಅವರು? ಅಷ್ಟಕ್ಕೆ ಬಿಟ್ಟಿಯ ನೀನು? ಹೋಗ ಬಿಡದೆ ಅವ್ರ ಸಾಲ ಕೊಡ್ತಾರೆ ಇವ್ರ ಸಾಲ ಕೊಡ್ತಾರ ಅಂದ್ಬಿಟ್ಟು ಸಾಲ ಮಾಡಿಸ್ಬಿಟ್ಟು ಊರ್ ತುಂಬಾ ಊರ್ ಜನಕ ಮುಖ ತೋರ್ಸಕ್ ಆಗ್ದೆ ಯಾಸ್ಕೊಳ್ ಬಿದಿಗಂಡ್ ಬಂದೆ. ಆ ಸುರೇಶ ಅಲ್ಲೇ ಕುಂತಿರ್ತಾನ, ಬಾತ್ಯಂಗೆ ಹಿಡ್ಕತಾನ. ಅಯ್ಯೋ ಕಥಾ, ತೀರಾ ಕೈ ಸೋರ್ಕೊಂಡ್ ಬಂದೆಯಾ? ಅಲ್ಲುವಾ ಈ ಪೆಟ್ಟಿರಾಗಂಡಂಗ ಯಾವನ್ ತಗೊಂಡ್ ಮಾಡಿದಿಲ್ಲ? ಅಯ್ಯೋ ಏನ್ ಹೋಗದ ತಡ ಹಿಂಗ ನಿಕ್ ನೋಡ್ತಾನೆ ಈಚ ನನ್ಗೆ ಸುಮಾರು ಇನ್ಯಾವ ಸಂದಿಗಣ್ಣೋಲೆ ಆರಾಮ್ ನಟ್ಟಿ ಗಲ್ಲಿಲ್ ರೂಢಿ ಮಾಡ್ಕೊಂಡು ಅಲ್ಗಾನ್ ಬಳಸ್ಕೊ ಬರಂತ ಹೋದಯ ನಮ್ ಕೇಬಲ್ ರಾಜಣ್ಣ ಹಿಡ್ಕೊಬಿಟ್ಟೆ. ಅದು ಬಾರಿ ಕಷ್ಟ ಕಳ. ಇದೆಲ್ಲ ನಾನು ಏನೆಲ್ಲ ಮಾಡ್ಲಿ ಹಿಂಗೆಲ್ಲ ಸಾಲ ಮಾಡಿಸ್ಬಿಟ್ಟು ನನ್ನ ನಿನ್ ಸವಾಸ ಮಾಡಿ ಮಾಡಿ ನನ್ ಗತಿ ಗತಿ ಎಲ್ಲ ಮರ್ಯಾದೆನೂ ಕಳ್ಕೊಳ್ಬಿಟ್ಟಿಲ್ಲ. ಬೂಟರಪ್ಪ ಸಾಲ್ಗಾರರು ತೆಗಿಯಲೇ. ನೀನ್ ಯಾವ ಸಾಲ ಮಾಡಿದೆ ಪುಟ್ಗೋದೆ? ನನ್ನಷ್ಟು ಸಾಲ ಮಾಡಿದಿಲ್ಲ. ಎಷ್ಟೆಷ್ಟು ಜನ ಹತ್ರ ಯಾವ್ಯಾವ ತರ ಸಾಲ ಮಾಡಿದೀನಿ ಗೊತ್ತಲ್ಲ. ಮಾಡಿದಕ್ಕಂತ ಮಾಡ್ದೇನೆ ಇದೆ. ನಾನು ಅದಕ್ಕೆ ಊರ್ ಕೊಟ್ಟಿದ್ದೆ 5 ವರ್ಷ. ಈಗ ನನ್ ಮೊನ್ನ ಎಲ್ಲ ಸುಮಾರು ತಡಪ ಊರ್ ನೋಡ್ಕೊ ಬರೋನ್ಕ ಬಂದಿದ್ದಲ್ಲ. ಈ ನನ್ ಪಕ್ಕದಲ್ಲಿ ನಮ್ ದ್ಯಾವ್ಲಿಂಗ ಅವನಲ್ಲ, ಕೆರ ತಗೊಂಡ್ಕಂಟ ನಾನು ತಪ್ಪಿಸ್ಕೊ ಬಂದಿ ಕಣಪ್ಪ. ಜುಜ್ಮಿ 50,000. ನೀನು ಜುಜ್ಮಿ ಕಣಪ್ಪ, ಕೊಟ್ಟಿರೋರ್ ಬೆಲೆ ಗೊತ್ತು. ಅದಷ್ಟಕ್ಕೆ ಅವ ಕೆರ ತಗೊಂಡು ಹಿಡ್ಕೊಬಿಟ್ನಲ್ಲಪ್ಪ. ಹಿಡ್ಕೊಂಡು ಏನ್ ಜನ ತುಂಬಿಸ್ಬಿಟ್ನ. ಜನ ತುಂಬಿಸ್ಬಿಟ್ಟು ಆ ಕಲ್ಕಟ್ಟ ಮೇಲೆ ಕುಣಿಸ್ಬಿಟ್ರು ಅವ್ರಿಗೆ ಕಟ್ಟ ಮೇಲೆ. ಆಮೇಲೆ ಅಯ್ಯೋ ಯಾಕೆ ಹೇಳ್ದೆ ಇಲ್ಲ ಸಿದ್ಧ ಕಥಾ ಹೇಳ್ದಂಗ ಮಾರ್ಬಳಿಂದ ಗೋವಿಂದನ್ ಕರಿಸ್ದ ಕಟಿಂಗ್ ಮಾಡಿಸ್ಕೊಡಕ. ನಾನ್ ಹಂಗೆ ಅನ್ಕೊಂಡಿ ನಾ ಅರ್ಜಿನ್ ಕಟಿಂಗ್ ಮಾಡಿಸಿಲ್ಲ ಮಾಡಿಸ್ಕೊಡ್ತಾರ ಅಂತ ಆ ಗುಂಡನೇ ಗೋಳಿಸ್ಬಿಡದ. ಕಟಿಂಗ್ ಚಾರ್ಜ್ ಉಳ್ಕತ್ತು. ಅಯ್ಯೋ ಎಲ್ ಮಡಿ ಕಣಿಂದ ಜೋಬಲೆ ತೈಂದ ನಾಮನು ಹಾಕಿಸ್ಬಿಟ್ನ. ಏನ ತಿರುಪ್ತಿ ರಾಮ ಕೈ ಮೇಲೇನೋ ನಾಮ ಹಾಕ್ದಾಗ ಕಾಣ್ತಿದ್ದೆ ಸಿದ್ಧ. ಇನ್ಯಾಕ್ಲ ಯಾವ ತಿರುಪತಿ ವೆಂಕಟರಮಣ ಕಾಣ್ತಿದ್ದಿಲ್ಲ ಮೇಲೆ ಕಂಡ್ಬಿಡಪ್ಪ. ಅಷ್ಟೇ ಸಾಲದು ಅಂತ ಆ ಮಂದ ಕುರಿ ಅವ್ರು ಬೇರೆ ಇದ್ರು. ಅಲ್ಲೊಂದ್ ಕತ್ತೆ ಬೇರೆ ಹಿಡ್ಕೊಂಡ್ರು. ಅದಕ್ಕೆ ನಡ್ಸಕ್ಕಾಗದ ಆ ಕತ್ತ ಮೇಲ್ ಬೇರೆ ಕುಣ್ಸಕ್ ಮಾಡಿದ್ರ ಏನ್ ಹೂನಾರ ಮೇಲಿನ ಕೀಳಕ ಎಳಿತಾ ಏನ ಚಿಕ್ಕ ಮಾರ್ಕೆಟ್ ಇದು ಹೂನಾರ ಎಲ್ಲ ನಿನ್ ಮೇಲೆ ಐತನ ಮದುವೆ ಚಪ್ಲಿ ಯಾರ ನಾನು ಹೂನಾರ ಅತ್ತಿಗೆ ಇಲ್ಲಲ್ಲೋ. ಹಂಗ್ ಮಾಡ್ಬಿಟ್ಟು ಕತ್ತ ಮೇಲೆ ಕುಣಿಸ್ಕೊಂಡು ಸಿದ್ಧ. ಮೆರವಣಿಗೆ ಬಟ್ಟೆ ಇದ್ರೆ ಇನ್ಯಾಕೆ ಹೇಳ್ದೆ ಇಲ್ಲ. ಸಿದ್ದರಾಮಯ್ಯನ ಫಂಕ್ಷನ್ ನಡೀತಲ್ಲ 3ರಷ್ಟು ಜನ ಸೇರಿತು. ಮೆರವಣಿಗೆ ಬರ್ತಾ ಇದ್ರಿ ಯಾಕೆ ಹೇಳ್ದೆ
ಬಂದು ಪೆಟ್ಟಿ ಅಂಗಡಿ ರಾಜಣ್ಣ ಅಂಗಡಿ ತಂದು ನಿಲ್ಸ್ಬಿಟ್ರು. ಓ ಟೀ ಕುಡಿಸಕ? ಅಯ್ಯೋ ಕಥ, ನಾನ್ ಹಂಗೆ ತಿಳ್ಕೊಂಡೆ ಒಂದ್ ಟೀ ಕುಡಿಸ್ತಾರ ಅಂತ. ಏನ್ಲಾ ಸಿದ್ಧ, ಈ ತುಂಡೈಕ ಅವಲ್ಲ, ನಾನು ಏನೋ ಮಾಡ್ತಾರ, ಏನೋ ಕ್ಯಾಲಿಕೇಶನ್ ಹಾಕೊಂಡವ್ರ ಅಂತ ನಾ ಮಾಡಿದ್ರ ಹೋಗಿ ಕತ್ತ ಬಾಲ್ಗ ಪಟಾಕಿ ಕಟ್ಬಿಡದ್ಲ. ಪಟಾಕಿ ಎಸ್ಬಿಟ್ಟು ಡಮ 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 ಅಂದೇಟ್ಗೆ ಕತ್ತ ಕಿತ್ತ ಹಾಕೊಂಡು ಹುಡ್ಬಿಡ್ತು ಪಳ್ಳು ಮುಟ್ಟಿದ್ದ. ಅಯ್ಯೋ ಯಾಕೆ ಹೇಳ್ದೆ, ಕತ್ತ ಇಟ್ಕೊಂಡಿದ್ರಲ್ಲ ಅವರು ಬಿಟ್ಬಿಟ್ರು. ತಕ್ಕ ಹೋದ ಮುಂಟಿದ್ದು ಎತ್ ಬಿಸಾಕ್ಬಿಟ್ಟು ಹೊಡಿತು ದೊಡ್ಡ ಮುಂದಕ್ಕ. ಉಳ್ಕಂಡ್ 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 ಬತ್ತೆ ಇದ್ರ ಆ ಗುಡಿ ಗೋಪುರಗಳೆಲ್ಲ ನನ್ಗ ಮೈ ಮೇಲೆ ಒಬ್ಬಿಟ್ಟು ತಟ್ಟಂಗ ತಟ್ಟಗ ಬಂದ್ಬಿಟ್ಟ. ಗುಡಿಗಳಿದ್ವಲ್ಲ ಅದೇ ಬೆಳಗ್ಗೆ ಮತ್ತು ಹೋಯ್ತಾ ಇರ್ತಾವ. ಅಷ್ಟಾದ್ರೂ ಸಿದ್ಧ ಇಲ್ಲ, ನಂದೇನಾದ್ರು ಇಂಚೋರ್ ಏನಾರ ಕಳ್ಕೊಂಡಿದ್ದಿಲ್ಲ, ಇಲ್ಲ ಏನಾರು ಮುಂಚೋರ್ ಏನಾರ ಕಳ್ಕೊಂಡಿದ್ದಿಲ್ಲ, ಮತ್ ನಂದೇನ್ ಕಳ್ಕಂಡಿ ಮರ್ಯಾದೆ ಅಂತಿದೆ ಎಲ್ಲ ಬಡ್ಡಿ ಬಡ್ಡೆ ನಿನ್ಗ ಇಂಚೋರಿ ಮುಂಚೋರಿ ಇದ್ರಿ ಎಲ್ಲ ಕಳ್ಕೊಳಕನಿ. ಅದು ಸರಿ ಏನೋ, ಈಗ ದೇವ್ರೇ ಬಲ್ಲ. ಆಯ್ತು ಇದೆಲ್ಲ ಇರ್ಲಿ, ಇನ್ ಮುಂದೆ ನಮ್ ಗತಿ ಹೆಂಗೆ ಹೇಳಪ್ಪ ಈ ಊರೊಳಗಂತೂ. ನೀ ಯಾಕ ಚಿಂತೆ ಮಾಡ್ತಿದೆ ಸಿದ್ಧ, ನನ್ನ ನೆಮ್ಮದವ್ರನ್ನ ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ಗೊತ್ತಾಯ್ತಾ. ಈಗ ನಿನ್ನೂ ಬಿಡಲ್ಲ, ನಿನ್ಗೆ ಗೊತ್ತಲ್ಲ ನಾನು ನಿನ್ ಕರ್ಕೋಗಿ ಎಂತ ಕೆಲಸ ಮಾಡಿದ್ರು ಮಾಡಿದ ಕಣಪ್ಪ ಕತ್ವ ಮಂತ ನನ್ನ ನೆಂಬ ಬಿಡದೆ ನೆಂಬೆ ಎಲ್ಲಾನು ಕಳ್ಕೊಂಡು ನಿಂತಿನಲ್ಲ ಸಿದ್ಧ. ಯಾವಲ್ಲ ಏನ್ ಓಡ್ ಬತ್ತಾವನಾ? ಇಲ್ಲಿಲ್ಲ, ಯಾರ್ಲ ಇವ? ಯಾರವ ಇವ್ನ ಯಾಕ್ಲ ಇಲ್ಲಿ ಬಂದ? ಯಾರವ? ಇನ್ಯಾರು ಅಲ್ಲ ಕಳ್ಳ, ನಂಗೆ ಸಾಲ ಕೊಟ್ರೆ ಅಂಗ್ಸಟ್ರು. ಲೋ ಶಿವ್ಯ, ಹೆಂಗಿದ್ರು ಸನ್ಯಾಸಿ ಡ್ರೆಸ್ ಹಾಕ್ಬಿಟ್ಟಿದೆ, ನಂಗೆ ಯಾರ ಮಾಡಿ ಆ ಸೆಟ್ಟಿಗೆ ನಿನ್ ಚಡ್ಡಿ ಕೊಟ್ಟು ಕಳ್ಸೋಣ. ನೀನ್ ಯಾಕೆ ಚಿಂತೆ ಮಾಡ್ತೀಯ? ಸಟ್ಟೆ ನನ್ ಜೋಬೊಳಗೆ ಇಟ್ಟೆ ಪಾದ ಹಿಡ್ಕೊಂಡು ಕುಂತು ಇದೇ ಒಂದ್ ಸಮಯ ಅಂತ ಪಾದ ನುಡಿಸ್ತದೆ. ಹಿಡ್ಕೊಂಡು ಕುಂದ್ರು ಕಾರ್ಯವಾಸ ಕತ್ತೆ ಕಾಲು ಅಂದಂಗ ಬರ್ಲಿ ಅವ ಸಟ್ಟೆ ಅಂತವ್ರು 100 ಜನ. ಅಲ್ಲ ಸಿದ್ಧ, ಏನ್ಲ ಬಡ್ಡಿ ಮಗನೇ, ಕೊಟ್ಟಿರೋ ಹಣ ವಾಪಸ್ ಕೊಡು ಅಂದ್ರ ಬುದ್ಧಿಯರ್ ಕಾಲಿ ಇಟ್ಕೊಂಡ್ ಕೂತಿದ್ಯಾ? ಬಾರ್ಲ ಬಡ್ಡಿ ಮಗನೇ, ನನ್ನ ಹಣ ಕೊಡು. ಅಯ್ಯೋ ಗುರುವೆ, ನಿಮ್ ಬಾಯಿಂದ ಹೊರಟ ಆ ಸದಾಮೃತನ ಕೇಳ್ಬೇಕು ಅಂದ್ರೆ ಈ ರಂಗ್ ಸಟ್ರಿ ನನ್ ಬಿಡ್ತಾ ಇಲ್ಲ. ಹೆಂಗ್ ಯಾರ ಮಾಡಿ ಕಾಪಾಡಿ ಗುರುವೆ, ಕಾಪಾಡಿ. ಎಲ್ಲ ಕಂಬಿಟ್ಟಿದೆ. ಓಂ ಮರಾರ ಮಾಡೋದೆಲ್ಲ ಮಾಡ್ಬಿಟ್ಟು 500 ಕಾಲಿ ಇಟ್ಕೊಂಡ್ರೆ ಅವ್ರೇನೆಲ್ಲ ಮಾಡಿದ್ರು. ಸಿದ್ಧ, ವಾಪಸ್ ಕೊಡು ಬರ್ಲಾ. ಅಯ್ಯೋ ಗುರುವೆ, ಕಾಪಾಡಿ ಗುರುವೆ. ಇನ್ನೇನು ಮೆಟ್ರಿಗೆ ಹಾಕ ಎಳಿತಾವನ, ಕಾಪಾಡಿ ಗುರುವೆ. ಓಂ ಮರಾರ ಓಂ ಮರಾರ. ಭಕ್ತರೇ, ನೀವು ಎಲ್ಲ ಗದ್ದಲ ಮಾಡೋದ್ರಿಂದ ನಮ್ಮ ಏಕಾಗ್ರತೆಗೆ ಭಂಗವಾಗುವುದು. ಆದ ಕಾರಣ ನಿಮ್ಮ ಇಬ್ಬರಲ್ಲಿ ನಡೆದ ವಿಷಯವನ್ನ ನನ್ನ ಹತ್ರ ತಿಳಿಸಿ, ನಾನು ನಿಮಗೊಂದು ಯೋಗ್ಯ ಪರಿಹಾರವನ್ನ ಕೊಡ್ತೀನಿ. ಅಯ್ಯೋ, ಎಲ್ಲಿ ಸ್ವಾಮಿ ಪರಿಹಾರ? ಈ ಬಡ್ಡಿ ಮಗ ಸಿದ್ಧ 1 ವಾರ ಅಂತ ಹೇಳಿ 15,000 ಸಾಲ ಇಸ್ಕೊಂಡು 1 ವರ್ಷ ಆದ್ರೂ ಇನ್ನೂ ತಂದು ಕೊಟ್ಟೆ ಇಲ್ವಲ್ಲ ಸ್ವಾಮಿ? ಕೊಟ್ಟ ಹಣ ನಮ್ದೇ ತಪ್ಪ ಸ್ವಾಮಿ? ನಿಮ್ದು ಯಾವ ತಪ್ಪ ಭಕ್ತ? ಆ ಎಲ್ಲ ಬೇರೆಯವ್ರ ಹಣನ ಮುಳುಗಿಸ್ಬಾರ್ದಪ್ಪ. ಯಾಕಂದ್ರೆ ಈ ಜನ್ಮದಲ್ಲಿ ನೀನು ಅವ್ರ ಹಣ ಮುಳುಗಿಸ್ತ್ರ ಮುಂದಿನ ಜನ್ಮದಲ್ಲಿ ಇವರ ಮನೆ ನಾಯಿಯಾಗಿ ಹುಟ್ಟಬೇಕಾಗುತ್ತೆ. ಆದ ಕಾರಣ ಪರಹಿತಾರ್ಥಂ ಶರೀರಂ ಎಂಬಂತೆ ಸ್ವಾಮಿ ದೊಡ್ಡವರು ಆಪತ್ ಕಾಲದಲ್ಲಿ ನಿನಗೆ ಹಣ ಕೊಟ್ಟು ಸಹಾಯ ಮಾಡಿದ್ದಾರೆ. ಆದ್ರಿಂದ ಅವರ ಹಣವನ್ನ ಕೊಟ್ಟು ನೀನು ಅವರ ಋಣಮುಕ್ತನಾಗಪ್ಪ. ಈ ಬಡ್ಡೆದ ಏನ್ ಕೊಟ್ಟವ್ರಿಗೆಲ್ಲ ಕೊಟ್ಟರಿಸ್ಬಿಟ್ಟನ, ತಾನೇ ಸನ್ಯಾಸಿ ಹಾಕೋ ಓಡಾಡ್ತಾವನ. ಏನ ಸ್ವಾಮಿ, ನಿಮ್ ಮಾತಿಗೆ ನಾನು ಒಪ್ಕೋಬಹುದು. ಆದ್ರೆ ಈಗ ನನ್ ಮಗ ಹಂಗ್ ಮಾಡವನೆ, ಲುಚ್ಚ ನನ್ ಮಗ, ಲಫಂಗ್ ನನ್ ಮಗ, ಅಂತ ನನ್ ಮಗ, ಇಂತ ನನ್ ಮಗ, ಅಲ್ಕೇಟ್ ನನ್ ಮಗ. ನನ್ ದುಡ್ಡನ್ನ ನುಂಗಿ ನೀರ್ ಕುಡಿಬೇಕು ಅಂತ ಮಾಡಿದೀನಿ. ಹೌದು ಹೌದು ಗುರು, ಇಲ್ಲ ಗುರುಗಳ ಆದಷ್ಟು ಬೇಗ ಕೊಟ್ಬಿಡ್ತೀನಿ. ಶಾಂತಂ ಪಾಪಂ ಶಾಂತಂ ಪಾಪಂ. ಹಾಗೆಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಈ ಸಿದ್ದಪ್ಪ
ನಮ್ಮ ಸದಾಮೃತವನ್ನು ಕೇಳಿದಾಗಿನಿಂದ ಅವನ ದುರ್ಗುಣಗಳನ್ನೆಲ್ಲ ಬಿಟ್ಟು ಅವನ ಹಣ ಆಸ್ತಿ ಮನ ಮಠ ಏನೇ ಮಾರೋದು ಪರವಾಗಿಲ್ಲ, ನಿಮ್ಮಂತ ದೊಡ್ಡವ್ರ ಸಾಲನ ಮಡಿಕಬಾರ್ದು, ಜನರಿಂದ ಋಣಮುಕ್ತನಾಗಬೇಕು ಅಂತ ಆಯ್ತೇನೆ ಅಂತ ನಮ್ಮಲ್ಲಿ ಶಿಸ್ವತ್ತು ವಹಿಸಿದ್ದಾನೆ. ಆದ್ರಿಂದ ಅವನ್ಗ 3 ದಿನ ಕಾಲಾವಕಾಶವ ಕೊಡಿ. ಸ್ವಾಮಿ ಅಷ್ಟರಲ್ಲಿ ಊರ್ ಬಿಟ್ಟು ಹೋಗಿರ್ತೀವಿ. ಈ ನನ್ ಮಗನ್ಗೆ 3 ದಿನ ಏನ್ ಕಾಲಾವಕಾಶ ಕೊಡೋದು? ಎಳ್ಳಷ್ಟು ನಂಬಿಕೆನೇ ಇಲ್ಲ ನನ್ ಮಗನ ಮೇಲೆ. ಈ ವಿಷಯಕ್ಕೆ ನೀವು ಮಾತ್ರ ಮಧ್ಯಕ್ಕೆ ಬರ್ಬೇಡಿ. ಭಕ್ತ, ಆ ಎಲ್ಲ ಅವಿಶ್ವಾಸ ಕಳೆದುಕೊಳ್ಳಬೇಡಿ. ಯಾಕಂದ್ರೆ ಮನಸ್ನಾಯು ಹುಟ್ಟಿದ ಮೇಲೆ ಅವನು ಮಾಡಿದ ಪಾಪನ 1 ದಿನ ನೆನ್ಸ್ಕೊಂಡ್ರೆ ನೆನ್ಸ್ಕೊಂಡು 1 ತೊಟ್ಟು ಕಣ್ಣೀರು ಹಾಕಿದ್ರೆ ಸಾಕು, ಅವನು ಮಾಡಿದ ಪಾಪವೆಲ್ಲ ನಾಶವಾಗುತ್ತೆ. ಆದ್ರಿಂದ ನೀವು ನಮ್ಮ ಮುಖವನ್ನಾದರೂ ನೋಡಿ 3 ದಿನ ಕಾಲಾವಕಾಶ ಕೊಡಿ. ಏನೋ ನೀವ್ ಹೇಳ್ತಾ ಇದಾರಿ ಅಂತ 3 ದಿನ ಕಾಲಾವಕಾಶ ಕೊಡ್ತೀನಿ. ಇಲ್ಲ ಅಂದ್ರೆ ಈ ನನ್ ಮಗ ಓಡಿಸ್ತಾನಲ್ಲ 3 ಚಕ್ರದ ಆಟ ಬಂದ್ ನಿಲ್ಸ್ಕತೀನಿ. ಕೊಡ್ತಾನೆ ಸನ್ಯಾಸಿ ಚಡ್ಡಿನ ಮಗಳೇ. ಭಕ್ತ, ಒಂದು ವೇಳೆ ಇವ ನಿಮ್ಮ ಹಣನ ಕೊಡುದಿಲ್ಲ ಅಂದ್ರೆ ನಾವೇ ಪ್ರತ್ಯೇಕ ಬಡ್ಡಿ ಹಾಕಿ ನಿಮ್ಮ ಮನ ಮುಂದಕ್ಕೆ ತಂದು ದುಡ್ಡೇ ಕೊಡ್ತೀನಿ. ಕೊಡ್ತಾನೆ ಚಡ್ಡಿನ. ಇನ್ 3 ದಿನದಲ್ಲಿ ಹಣ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ನಿಮ್ಗೆ ಸರಿಯಾಗಿ ಐತೆ? ಏನು ಸರಿಯಾಗಿಲ್ಲ. ಇನ್ನು 3 ದಿನ ನಿಮ್ಮ ದುಡ್ಡನ್ನ ಇವನು ಕೊಡ್ಲಿಲ್ಲ ಅಂದ್ರೆ ಈ ಪಾಪಿ ಮುಂದಿನ ಜನ್ಮದಲ್ಲಿ ಗರ್ಕೆ ಆಗಾದ್ರೂ ಹುಟ್ಲಿ, ವಾಪಸ್ ಕಳ್ಳಿ ಆಗಾದ್ರೂ ಹುಟ್ಲಿ, ತಾಳ ಆಗಾದ್ರೂ ಹುಟ್ಲಿ, ಬೆಳೆಲಿ. ನೀವು ಬಿಡ್ಬೇಡಿ. ನೀವು ಕತ್ತೆಯಾಗಿ ಹುಟ್ಟಿ ಅದೇ ಗರ್ಕನೆ ಮೇದು ನಿಮ್ಮ ಋಣ ತೀರಿಸ್ಗಳೇ. ಸಾಧು ಏನೇ ಹೇಳೋದು? ಹಣ ಕೊಟ್ಟಿರೋ ತಪ್ಪೆ ನಾವೇ ಕತ್ತೆ ಆಗಿ ಹುಟ್ಬೇಕಾ? ಹುಟ್ಟಿ ಗರ್ಕೆ ಮೇಯ್ಬೇಕಾ? ಹೌದಪ್ಪ, ಹೌದು. ಋಣ ಪರಿಹಾರ ಆಗ್ಬೇಕು ಅಂದ್ರೆ ಕತ್ತೆಯಾಗೋ ಹುಟ್ಟಬೇಕು, ನಾಯಿಯಾಗೋ ಹುಟ್ಟಬೇಕು. ಯಾಕಂದ್ರೆ ಈ ಜನ್ಮದ ಅರಿವು ಮುಂದಿನ ಜನ್ಮದಲ್ಲಿ ನಿಮಗೆ ಇರುವುದಿಲ್ಲ. ಅದಕ್ಕಾಗಿ ನೀವಿನ್ನು ಹೊರಡಿ, ನಿಮ್ಮ ಹಣ ತಲುಪುತ್ತ. ನಾನಿನ್ ಬರ್ತೀನಿ. ಓಂ ಮರಾರ. ಹೋಗಲೇ ಹೋಗೋ. ನಿನ್ಗೆಲ್ಲಿ ಬಂದು ಬುದ್ಧರ್ ಚಡ್ಡಿ ಕಳ್ಕೋಗೋದ ಕಣ್ಣೀನು ಅಂತೂ ಶಿವ್ಯ ಈ ಡ್ರೆಸ್ ಹಾಕಿ ಬಿಡನೆ ನನ್ನ ಸಾಲ್ಗಾರಿನ ಕಾಪಾಡ್ಬಿಟ್ಟೆ ಕಳ. ಅಂತೂ ನಿನ್ ಬೆಚ್ಕೊಬಿಟ್ಟೆ ಕಳ. ಇನ್ ದುಬೈ ಗಂಡ್ ಕರ್ದ್ರು ಬತ್ತನೆ. ಅದಕ್ಕೆ ಎಲ್ಲ ನಾನು ಡ್ರೆಸ್ ಹಾಕಿರೋದು ಸಿದ್ಧ. ಈ ವೇಷ, ಈ ಪ್ರಪಂಚನೇ ವೇಷ. ಈ ವೇಷ ಬದಲಾಯಿಸಿನ ಅಂದ್ರೆ ಈ ಪ್ರಪಂಚ ನಡೆಯಲ್ಲ ಕಳ್ಳ. ಯಾಕಂದ್ರೆ ಈ ದುನಿಯಾನೇ ಈ ವೇಷಗಾರರ ದುನಿಯಾ, ಈ ಪ್ರಪಂಚನೇ ವೇಷಗಾರರ ದುನಿಯಾ. ನನ್ನ ಹತ್ರ ಎಣ್ಣೆ ಕುಡಿದ್ಬಿಟ್ಟು ಕಾಸು ಕೊಡ್ದ್ರೆ ಕದ್ದು ಅಂತ ಕೇಳ್ತೀಯ? ದುಡ್ಡು ಗುರುಗಳು ಕುಡಿಕೆ ಬಿಚ್ಕತ್ತು, ಗುರುಗಳು ಕುಡಿಕೆ ಬಿಚ್ಕತ್ತು. ಈಗ ನೋಡಿ ನನ್ ಬೋಡಿ ಹಂಗ್ ತಿರುಗಿಸ್ತೀನಿ ಅಂತ. ಓ ತಡ್ಕಪ್ಪ ಪುಣ್ಯಾತ್ಮ, ನಿನ್ ದುಡ್ಡು ಇಸ್ಕೊಡ್ಬೇಕು ಅಂತ ನಾನು ನಮ್ ಸಾಹುಕಾರರ ಹತ್ರ ಬಂದಿದ್ದೀನಿ. ಮುಳುಗೀಗ ಬೇಕಣ? ಒಂದ್ 2 ನಿಮಿಷ. 2 ನಿಮಿಷ ಇಲ್ಲಿ 1 ನಿಮಿಷ ಮರ್ಗಪ್ಪ. ನಾ ಈಸ್ಕೊಡ್ತೀನಿ ಮರ. ಇಲ್ಲ ಇಲ್ಲ ಮರ್ಗಪ್ಪ ಈಗಲೇ ಗಂಟು ಬಿದ್ನೇವ. ಸಿದ್ಧಾರ್ಥ ಸಾವುಕಾರರಿಗೆ ನಮಸ್ಕಾರ ರೀ. ಸಾವುಕಾರ ಯಾರಾದೋ? ನಾನ್ರಿ ಶಿವ್ಯ. ಯಾ ಶಿವ್ಯನೋ? ಬಡಿ
ಜೈಪುರದ ಬಾರು. ಏನೋ ಏನಾಗ್ಬೇಕೈತೆ ಶಿವ? ಏನಿಲ್ರಿ, ಈ ಒಂದ್ 2,000 ರೂಪಾಯಿ ದುಡ್ಡು ಬೇಕಾಗಿತ್ತು ಹನುಮಂತಪ್ಪನ್ಗ. ಯಾತುರ್ದ ಅದು? ಅಯ್ಯೋ, ಅದೇ ನಮ್ಮೂರ್ಲಿ ಎಣ್ಣ ಮಾಡ್ತಿರಲ್ಲ ಆಗ ತಕ್ಕಂಗ್ ಕುಡ್ದ್ಬಿಟ್ಟು 2,000 ಸಾಲ ಮಾಡಿವಿ. 2 ವರ್ಷದಿಂದ ತಡೆದ ನಾನು ತಪ್ಪಿಸ್ಕೊಂಡು ಇಲ್ಲೇ ಈಗ ಹಿಂದ್ಗುಂಟ ಬಂದ್ಬಿಟ್ಟ, ಬೆನ್ನ ಹತ್ಬಿಟ್ಟವನ. ಒಂದ್ 2,000 ಕೊಟ್ಬಿಟ್ರಿ ಅಥವಾ ನೋಡೋ ಶಿವ್ಯ, ನಾನು ನಿನ್ಗೆ 2,000 ಕೊಟ್ಬಿಟ್ರೆ ನನ್ನ ಶ್ರೀಮಂತಿಕೆ ಕಮ್ಮಿ ಆಗ್ಬಿಡಲ್ಲ ಕಳ್ಳ. ಆದ್ರೆ ಈ ಚಿಲ್ಡ್ರ ಪಲ್ಡ್ರ 2,000 5,000 3,000 ನನ್ನ ಜೋಬಲ್ಲಿ ಇಟ್ಕೊಳ್ಳಲ್ಲ ಕಳ. ನಂದೇನಿದ್ರು ಲಕ್ಷ ಚೆಕ್ಕು ಕಳ. ನೋಡು, ಈಗ ಇಲ್ಲಿ 5 ಲಕ್ಷ ರೂಪಾಯಿ ಚೆಕ್ ಅದ, ಹೋಗಿ ಜೈಪುರ ಬ್ಯಾಂಕ್ ಡ್ರಾ ಮಾಡಿಸ್ಕೊ ಬರ್ತೀನಿ. ಅದ್ರಲ್ಲೇ 3,000 ಕೊಟ್ಬಿಡು, ನನ್ ಗಂಟ ಬಿಟ್ಕ ಬರಳೆ ಕೇಳ. ಕೇಳ್ದ್ಯಾ? ಎಲ್ಲ ಚೆಕ್ ಚೆಕ್ ಲಕ್ಷ ಚೆಕ್. ಒಂದ್ ಗಂಟೆ ಬಿಟ್ಟು ಬಾ, 2,000 3,000 ಇಸ್ಕೊಡ್ತೀನಿ. ಸಾವ್ಕಾರ್ರೆ ಏನ್ ಹೇಳಿದ್ರು ಬಿಡ್ತಾ ಇಲ್ಲ ಮೇಡಮ್. ಪೀಡೆಗಳಪ್ಪ ಇವು. ನಿಮ್ಮಂಗಾದ್ರೆ ನಾನು ಲಕ್ಷ ವ್ಯವಹಾರ ಮಾಡಕ್ಕಾದ್ದೇನೋ. ಮೊನ್ನೆ ಈ ಅಂಗನವಾಡಿ ಬಿದೋಗದ ಅನ್ಕೊಂಡು ಬಂದ್ರ, ಅಂಗನವಾಡಿ ಬಿದೋಗದ ಅನ್ಕ ಬಂದ್ರ, ಅವ್ರಿಗೆ ಒಂದ್ 3 ಲಕ್ಷ ರೂಪಾಯಿ ಚೆಕ್ಕ ಕಿತ್ತಿ ಕೊಟ್ಬಿಡಿ ಕಳ. ಏನ ಚೆಕ್ಕ ಕಳ, ಚೆಕ್ಕ ಹಂಗೇಳಿ ಮಂತ ನೀವು. ಅಷ್ಟೇ ಅಲ್ಲ, ಈ ಬಸಂತ ಜಯಂತಿ ಓಪನ್ಗ ಗುರು ಎಲ್ಲ ಹಿಂಗ್ ಮಾಡ್ಬಿಟ್ಟವ್ರೆ ಗೌಡ್ರುಗಳೇ, ಕೈ ಕೊಟ್ಬಿಟ್ಟವ್ರ. ನಮ್ಮ ಔಸಿ ನೋಡಿ ಅನ್ಕ ಬಂದ್ರ, ಅವ್ರಿಗೂ 5 ಲಕ್ಷ ರೂಪಾಯಿ ಚೆಕ್ ಬರ್ದು ಕೊಟ್ಬಿಟ್ಟೆ ಕಳ. ಅವರು ಬರ್ಕೊಟ್ಟಿದಾರೇನ ಸದ್ಯಗ? ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ. ಈ ಮಾರ್ಬಳಿ ರೋಡ್ ಅದಲ್ಲ, ಹೋದ್ರಾಗದ ಗುರುಗಳೇ, ನಂಗೆ ಯಾರ ಮಾಡೋಸಿ ತಾರ್ ಹಾಕಿಸ್ಕೊಡಿ ಅಂದ್ರ, ಅದಕ್ಕೂ ಒಂದ್ 5 ಲಕ್ಷ ರೂಪಾಯಿ ಚೆಕ್. ಈಗ ಹೊಸದು ಹೊಲಿಸ್ಕೊ ಬಂದಿದೆ, ಕಿತ್ತಿ ಕೊಟ್ಬಿಡಿ ಕಳ. ಕಿರಕ ಕಿತ್ ಕೊಟ್ರಿ ಚೆಕ್ ಹಾಕಣ. ಹಂಗೇಳಿ ನಂದು ಲಕ್ಷ ಚೆಕ್ಕು. ಹಂಗಾಗಿ ಇನ್ನೊಂದ್ ಗಂಟ ಬಿಟ್ಕ ಬರಳೆ ಕೇಳು, ನಾನು ಅವನ್ಗ ನಾನು ಎಷ್ಟು ಕೊಡ್ತೀನಿ ಅವ್ನಿಗೆ ದುಡ್ಡು. ಎಲ್ಲ ಲಕ್ಷ ಗಟ್ಲೆ ಇರ್ತಾವ. ಎಲ್ರಿಗೂ ಕಿತ್ ಕೊಟ್ಟದ 3,000 ಇಸ್ಕೊಡ್ತೀನಿ. ಸಾವ್ಕಾರ್ರೆ ಅದ್ ಏನ್ ಆಳಿದ್ರು ಒಪ್ತಾ ಇಲ್ಲ. ಸೀನ್ ಗೊಂಡನೆ ನಾನು ಬಟ್ಟೆನ ಗಲೀಜ್ ಮಾಡ್ಬಿಟ್ರ. ಏನು ಹೇಳ್ಬಿಡ್ರಿ ನೀನು. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಹನುಮಂತ ಗೌಡ್ರು. ಹನುಮಂತ ಗೌಡ್ರು, ಎಷ್ಟ್ ಕೊಡ್ಬೇಕು ನಮ್ ಶಿವನ್ಗೆ ದುಡ್ಡನ್ನ? ಯಾರ್ಗ? ನಮ್ ಶಿವನ್ಗ. ಅವ ನಮಗೆ ಕೊಡ್ಬೇಕು. ನಿನ್ಗೆ ಕೊಡ್ಬೇಕಾ? ಆಯ್ತು, ಒಂದ್ ಗಂಟೆ ಬಿಟ್ಕೊಂಡು ನಮ್ಮ ಮನೆ ಹತ್ರ ಬಾ, ಶಿವ್ಯ ಕೊಡ್ಬೇಕ ದುಡ್ಡನ್ನ ನಾನು ಕೊಡ್ತೀನಿ. ನೀವ್ ಯಾರು ಹೋಗೋದೇ ಗೊತ್ತಿಲ್ವಲ್ಲ? ಏನೋ ನಾನ್ ಯಾರು ಗೊತ್ತಿಲ್ಲ? ಯಾರು ಅಂತೆ ಇಲ್ಲಿ ಕೂತಿರೋ ಚಿಲ್ಲ ಪಳ್ಳ ಐಕ ಮಕ್ಕ ಯಾವ ಕೇಳಿದ್ರು ಅಡಿಕೆ ಪೇಟೆ ಗುಳಿಗೆ ಸಿದ್ದಪ್ಪ ಸಾವುಕಾರು ಮನೆ ಅಂದ್ರೆ ಅವೇ ಕರ್ಕ ಬಂದ ಮನೆ ಹತ್ರ ಗುಳಿಗೆ ಸಿದ್ದಪ್ಪ. ಅಷ್ಟೇ ಯಾಕೆ? ಕೆಳಗ ರಮೇಶ್ ಅವನಲ್ಲ, ಅದೇ ಸಂದ ಆಯ್ತು ಅಂದ್ರ ಬುಡ್ಗತೆ ಇರ್ತಾನಲ್ಲ, ಅದೇ ನೀವ್ ಕುಡಿತಿದ್ದೀರಾ? ಅವ್ರ ಮನೆ ಹತ್ರನೇ ನಮ್ಮ ಮನೆ ಡೋರ್ ನಂಬರು 1, 2, 3 ತಿರುಪತಿ ನಾಮ. ಆ ಮನೆ ಹತ್ರನೇ ಒಂದ್ ದೊಡ್ಡ ಪಾಳ್ಬಾವಿ ಅದ. ಆಗೋ ಬಿದ್ಕೊಳ್ಳಿ. ಪಾಳ್ಬಾವಿ ನೀವು ಹೋಗಾರ್ರಿ. ಅಷ್ಟೇ ಆಯ್ತು. ನನ್ ಗಂಟ ಬಿಟ್ಕೊಂಡ್ ಪಾಪ ನಮ್ಮ ಮನೆ ಹತ್ರ ನಾನು ಇಲ್ಲ ಅಂದ್ರೂ ನಾನು ಹೆಂಡ್ತಿ ಇರ್ತಲ್ಲ ಮನೇಲಿ, ಅಳ್ಕೊ ಕೊಟ್ಬಿಟ್ಟು ಹೋಗಿರ್ತೀನಿ, ಹೋಗು. ಎಂಟಿ ನೋಡ್ರ ಏನ್ ಎಂಡು ಬೋಳು ಕುಂಡು ಬೋಳು ಎಂಟಿ ಅಂತ ಬಾ ಇರ್ಲಿ. ನೋಡ ಯಾವಾಗ ಮದುವಾಗಿ ನಾನು ವಿಚಾರಿಸ್ತೀನಿ. ಊರ ಬಂದವ ನೀರು ಬರ್ಲ್ವಾ ನೋಡ್ಕೊಳ್ಳೋಣ. ಏನ್ ನೋಡಕ ದೊಡ್ಡ ಮನೆ ಕಾಣ್ತಿದ್ರಿ, ನಮ್ಮ ಹಿಂದೆ ಬಂದ್ಬಿಡಿ ಕೂಡಿ. ನಡೆಯಪ್ಪ ನಿನ್ ಬೆನ್ನಿಂದನೇ ಬನ್ನಿ. ಹೋಗಾರೇ ಹೋಗ. ಯಾವ ಸಾಲ ಕೊಡ್ಬೇಕಂತ ಸಾಲ ಇವನಿಗ ಕೈ
ಸಿದ್ಧ ಗುರುವೇ ಹಾ ಬೇಡ ಕಳ ಈ ಸಾಲದವ್ರ ಕಾಟ ನಮ್ಗ ಆಗಲ್ಲ ಕಳ ಭಾರಿ ಕಷ್ಟ. ಇನ್ಯಾರ ಬರ ಅಷ್ಟ್ರಲ್ಲಿ ಹಾ ನಾವು ಹೋಗಿ ದೊಡ್ಡ ಸಿಟಿ ಸೇರ್ಕೊಬ್ರು ನಡಿಲ್ಲ. ಸಿಟಿಗ ಹಾ ಅಲ್ಲೋಗ್ಬಿಟ್ಟು ಒಟ್ಗ ಬಟ್ಗ ಬೇಡ ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಬಲ. ಅದೇನ್ ಕಿಸಿತಿ ಅಲ್ಲಿ ಹೋಗ್ಬಿಟ್ಟು ಹಾ ಅದನ್ನ ಇಲ್ಲೇ ಒದ್ರುಬಿಡು. ನನ್ ಕಿವಿಯಿಂದ ಕೇಳ್ಕೊಂಡು ಇಲ್ಲೇ ನಿಂಪ್ ಮಾಡ್ಕೊಬಿಡ್ತೀನಿ ಕಳ. ನನ್ ಮೇಲೆ ಅಷ್ಟು ನಂಬಿಕೆ ಇಲ್ಲಲ್ಲ ಸಿದ್ಧ. ಈಗ ನಾ ಫೋನ್ ಮಾಡಿ ಕೇಳಿದೆ ಬಿಡ್ದಿ ಶಿವ ಯಾವ ನಿತ್ಯಾನಂದ ಸ್ವಾಮಿಗ ಮಠ ಖಾಲಿ ಬಿದ್ದಿತ್ತಂತ. ನಾವಲ್ಲಿ ಹೋಗಿ ಸೇರ್ಕೊಬಿಟ್ಟು ನಾ ಹೆಂಗಿದ್ರು ದೊಡ್ಡ ಸ್ವಾಮೀಜಿ ನಿನ್ಗೂ ಅಲ್ಲಿ ಹೋಯ್ತಾ ಯಾರ ನೋಡ ನನ್ನಂಗೆ ಯಾರು ಅವ್ರು ಮಲಗಿರ್ತಾರ ಒಡ್ಕೊಂಡ ಬಟ್ಟೆ ಹಾಕಿಸ್ಬಿಟ್ಟು ಮರಿ ಸ್ವಾಮಿ ಮಾಡ್ಬಿಡ್ತೀನಿ ನಿನ್ಗ. ಊರೆಲ್ಲ ಪ್ರಚಾರ ಮಾಡು ಮಾಡ್ಬಿಟ್ಟು ಒಳ್ಳೆ ಭಕ್ತರನ್ನ ಕರ್ಕಬಾ. ಎಂತ ಭಕ್ತರಪ್ಪ ಎಲ್ಲ ಹೆಂಗಸ್ಗಳ ಕರ್ಕಬಾ. ಓಹೋ ಯಾಕ ಗಂಡಸ್ಗಳಾಗಲ್ವಾ? ಏ ದುಡ್ಡಿರೋದು ಯಾರ್ತವಲ್ಲ ಗಂಡಸ್ಗಳ್ತ ಈಗ 2,000 ಬರೋದು ಯಾರ್ತವ. ಎಲ್ಲಾನು ಕೂಡಿ ಇಕ್ ಮಡಗಿರ್ತಾರ ಅಕ್ಕಿ ಡಬ್ಬಿ ಗಂಡಸ್ಗಳ ಏನು ಇಲ್ಲ. ಅದಕ್ಕೆ ಅವ್ರನ್ನೇ ಕಷ್ಟ ಸುಖ ಅಂದ್ರ ಚೆನ್ನಾಗಿ ನೆಂಬಿಡ್ತಾರ. ಮನ ಲಂಗ ಏನಾರ ಒಂಚೂರು ಹಿಂಗ ಅಂತಂದ್ರೆ ಸಾಕು ಒಂದ್ ಬೆಟ್ಟ ಮಾಡುವಾಗ ನೀನು ನಡ್ರಿ ಸ್ವಾಮಿ ಹಂಗಾರ ಬರ್ತೀನಿ ಅಂತಾರ. ಹಂಗ್ ಮಾಡ್ಬಿಟ್ಟು ನೀನು ಕರ್ಕೊಂಡ್ ಬಾ. ಆಮೇಲೆ ಎಲ್ಲ 20-30 ಎಲ್ಲ 20-30. ಒಂದ್ ವೇಳೆ ಮಠಕ್ಕ ಅಕ್ಕನು ತಂಗಿನ ಇಬ್ರು ಒಟ್ಟೊಟ್ಟಿಗೆ ಬಂದ್ಬಿಟ್ರ ಅಕ್ಕ ತಂಗಿ ಇಬ್ರು ಬಂದ್ರೆ ಇನ್ನೂ ಒಳ್ಳೇದೇ ಇಲ್ಲ. ಅಕ್ಕ ನಿನ್ಗ ತಂಗಿ ಬಲ ನೀನ ಅಕ್ಕ ನಿಂಗ ತಂಗಿ ನಂಗ ಗುರು ಯಾರ ನೀವೇ ಮಂತ ನಾನ್ ಹೇಳ್ದಂಗ ನೀನ್ ಕೇಳ್ಬೇಕು. ಆಗ್ಲಿ ಹಂಗೆ ಆಗ್ಲಿ. ಒಂದ್ ವೇಳೆ ಮಿಸ್ ಆಗಿ ಅವ್ರಕ್ಕ ಗುಂಡಿಗೆ ಕೆಂಪ್ಗೆ ಇದ್ ಬಿಟ್ರ ಮಾತು ತಪ್ಪಬಾರ್ದು. ನಾವು ಮಾತು ತಪ್ಪು ಲೈಪಾಟಿ ಗುರುಗಳಾಗಿ ಹೆಂಗ್ಯಾರ ಇರ್ಲಿ ಅವ ಸ್ವತ್ಯಾಗಿರ್ಲಿ ನನಗೆ ಓಂ ಮರಾರ वीडियोस बनाने हैं फिल्मोरा है ना।